ಮೊದಲಿಗೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನುವಂತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪವರ್ ಟಿವಿ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನುವಂತೆ ಈಗ ಕಲಬುರಗಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಪವರ್ಫುಲ್ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಪೊಲೀಸ್ ಇಲಾಖೆ. ಕೈದಿಗಳ ಹೈಫೈ ಲೈಫ್ನ ವಿಡಿಯೋ ವೈರಲ್ ಆಗಿತ್ತು. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪವರ್ ಟಿವಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಪೊಲೀಸರು ಅಲ್ಲಿ ದಾಳಿ ಮಾಡ್ತಾರೆ. 50ಕ್ಕೂ ಹೆಚ್ಚು ಪೊಲೀಸರು ದಾಳಿ ಮಾಡಿ ಪರಿಶೀಲನೆ ಮಾಡ್ತಾರೆ. ಸಬ್ ಅರ್ಬನ್ ವಿಭಾಗದ ಎಸಿಪಿ ನೇತೃತ್ವದಲ್ಲಿ ರೇಡ್ ಆಗಿದೆ. ಜೈಲಿನ ಪ್ರತಿ ಬ್ಯಾರಕ್ ಸೆಲ್ಗಳಲ್ಲೂ ಖಾಕಿ ತಪಾಸಣೆ ಮಾಡಿದೆ. ಗುಂಪು ಗುಂಪಾಗಿ ಎಣ್ಣೆ ಪಾರ್ಟಿ ಮಾಡೋದು, ಸಿಗರೆಟ್ ಸೇದ್ಕೊಂಡು ಜೂಜಾಡ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರು. ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ರು. ಅದರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈಗ ನಮ್ಮ ವರದಿಗೆ ಸ್ಪಂದಿಸಿದೆ ಪೊಲೀಸ್ ಇಲಾಖೆ. ಪವರ್ ಟಿವಿ ವರದಿಯನ್ನು ಆಧರಿಸಿ ಜೈಲಿನ ಮೇಲೆ ರೇಡ್ ಮಾಡಲಾಗುತ್ತೆ. ಕಲಬುರಗಿ ಪೊಲೀಸರು ಎಚ್ಚೆತ್ತುಕೊಂಡು ನೋಡಿ, ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸ್ ಜೀಪ್ಗಳಿದ್ದಾವೆ ನೋಡಿ. ಜೈಲಿಗೆ, ಕಲಬುರಗಿ ಜೈಲಿಗೆ, ಸೆಂಟ್ರಲ್ ಜೈಲಿಗೆ ಉನ್ನತಾಧಿಕಾರಿಗಳೆಲ್ಲ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಯಾವಾಗ ಪವರ್ ಟಿವಿ ಆ ಜೈಲಿನ ಒಳಗಡೆ ಜೂಜಾಡ್ತಾ ಇದ್ದಾರೆ, ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಇಸ್ಪೀಟ್ ಆಡ್ತಿರೋ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೋ, ಇದರ ವರದಿಯನ್ನು ಪವರ್ ಟಿವಿ ಪ್ರಸಾರ ಮಾಡುತ್ತೋ, ನಮ್ಮ ವರದಿಯನ್ನೇ ಆಧರಿಸಿ ಜೈಲಿನ ಮೇಲೆ ಉನ್ನತಾಧಿಕಾರಿಗಳು ರೇಡ್ ಮಾಡ್ತಾರೆ. ರೇಡ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಇತ್ತೀಚೆಗೆ ಜೈಲಿನಲ್ಲಿ ಮೋಜು ಮಸ್ತಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಒಂದು ಕಡೆ ಪರಪನಾಗ್ರಹಾರ ಜೈಲಿನಲ್ಲಿ ಹಂಗಾಗಿತ್ತು, ಈಗ ಕಲಬುರಗಿ ಅಲ್ಲೂ ಅಷ್ಟೇ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲೂ ಮೋಜು ಮಸ್ತಿ ಮಾಡ್ಕೊಂಡು ಆರಾಮಾಗಿ ನೋಡಿ, ಎಣ್ಣೆ ಹೊಡ್ಕೊಂಡು ಇಸ್ಪೀಟ್ ಆಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಜೂಜಾಡ್ತಾ ಇದ್ದಾರೆ. ಇದು ಯಾವುದೋ ಗಲ್ಲಿ ಅಲ್ಲ, ಯಾವುದೋ ಊರಿನ ಗಲ್ಲಿ ಅಲ್ಲ, ಇದು ಸೆಂಟ್ರಲ್ ಜೈಲು. ಸೆಂಟ್ರಲ್ ಜೈಲಿನಲ್ಲಿ ಜೂಜಾಡ್ತಾ ಇರೋದು, ದುಡ್ಡು ಇಟ್ಕೊಂಡು ಇಸ್ಪೀಟ್ ಆಡ್ತಾ ಇರೋದು.